ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ನೋಡಿರಿ, ನಾನಿವತ್ತು ದಾಣಿ ಉಂಡೆ ಅಂತೀವಿ ನಮ್ಮ ಕಡೆ. ಇವು ಸಪ್ಪನ್ ಸೇವ್ ಸಿಗ್ತಾವಲ್ಲ, ಅದನ್ನು ಉಂಡೆ ಮಾಡ್ತೀವಿ. ಅದ್ರದ್ದು ಉಂಡೆ ಭಾಳ ರುಚಿ ಆಗ್ತಾವೆ. ಬರೀ ಯಾವ ಥರ ಮಾಡೋದಂದ್ರೆ, ನೋಡಿರಿ, ನಾನು ಅರ್ಧ ಕೆ ಜಿ ಬೆಲ್ಲ ತೊಗೊಂಡಿನಿ. ಅರ್ಧ ಕೆ ಜಿ ದಾಣಿಗೆ ಅರ್ಧ ಕೆ ಜಿ ಬೆಲ್ಲ ತೊಗೊಂಡಿನಿ. ಇದನ್ನು ಆ್ಯಕ್ಚುಲಿ ಹೆಂಗೆ ಮಾಡ್ತಾರೆ ಅಂದ್ರೆ, ನೀರನ್ನು ಹಾಕ್ಲಾರ್ದ ಸ್ವಲ್ಪ ಎಣ್ಣೆನ ಅಥವಾ ತುಪ್ಪ ಹಾಕಿ ಕರಗಿಸ್ಕೊತಾರೆ. ಆದರೆ ನನಗೆ ಇದು ಸೋಸ್ಕೋಬೇಕಲ್ಲ, ಬೆಲ್ಲದೊಳಗೆ ಹಳ್ಳಿರ್ತಾವೆ. ಹಾಗಾಗಿ ಅನಿವಾರ್ಯವಾಗಿ ಸ್ವಲ್ಪ ನೀರು ಹಾಕಿ ಇದನ್ನು ನೋಡಿರಿ ಕರಗಿಸ್ಕೊಂಡೆ. ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ಕರಗಿಸ್ಕೊಂಡು ಸೋಸ್ಕೊಂಡು ಈಗ ಬೇಕಂದ್ರೆ ನೀವು ಇದಕ್ಕೆ ತುಪ್ಪ ಹಾಕಿ ಚೆಂದಾಗಿ ಹಾಣ ಬರುವಂಗೆ ಕುದಿಸ್ಕೊಂಡ್ಬಿಡ್ರಿ. ಯಾಕಂದರೆ ಸೋಸ್ಕೊಳ್ಳಿಲ್ಲ ಅಂದ್ರೆ ಬಾಯೊಳಗೆಲ್ಲ ಹಳ್ಳು ಹೊಲಸು ಬಂದ್ರೆ ತಿನ್ನೋಕ್ಕಾಗಂಗೆ ಇಲ್ಲಲ್ಲ. ಹಾಗಾಗಿ ಇಲ್ಲಾಂದರೆ ಇದನ್ನು ಅದೇ ಥರ ಹಣ ತೊಗೊಳ್ಳೋದು. ಆ್ಯಕ್ಚುಲಿ ಬೆಲ್ಲದಾಗ ಸ್ವಲ್ಪ 1-2 ಸ್ಪೂನ್ ತುಪ್ಪ ಹಾಕಿನ ಹಣ ತೊಗೊತಾರೆ. ನೋಡಿರಿ, ಈ ಥರ ಫುಲ್ ಗಟ್ಟಿ ಹಣ ತೊಗೋಬೇಕು. ಇದನ್ನು ನೋಡಿರಿ, ಈ ಥರ ಕುಡಿಸಿದ್ರೆ ಬೆರಳಿ ಜೊತೆಗೆ ಬರಬೇಕು ಪಾಕ. ಆ ಥರ ಪಾಕ ತೊಗೊಂಡು ಇದನ್ನ ಮಿಕ್ಸ್ ಮಾಡಿ ಈಗೇನು ಮಾಡ್ತೀನಿ ನಾನು, ಮತ್ತೊಂದು ಸ್ಪೂನು ಅದಕ್ಕೊಂದು 1 ಸ್ಪೂನು 2 ಸ್ಪೂನು ತುಪ್ಪ ಹಾಕ್ಕೊಂಡು ಚೆಂದಾಗಿ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು 1-2 ನಿಮಿಷ ಕುದಿಸ್ಕೊರಿ. ಹಣ ಬಂದ ನಂತರ ಅಂದ್ರೆ ಲಡ್ಡು ಕುರು ಅಂತವು. ಇವು ಮೆತ್ತಗಾಗಂಗಿಲ್ಲ, ಕ್ರಿಸ್ಪಿ ಆಕವು. ಮೇ ಬಿ ಸಣ್ಣ ಮಕ್ಕಳಿಗೆ ವಯಸ್ಸಾದವ್ರಿಗೆ ತಿನ್ನಕ್ಕೆ ಬರೋಂಗಿಲ್ಲ ಅನ್ಸುತ್ತಾ. ಹರಿಯದವ್ರಿಗೆ ಕುರು ಅಂತವಲ್ಲ, ಸಣ್ಣ ಮಕ್ಕಳಿಗೆ ಚಲೋ. ನೋಡಿರಿ, ಈ ಥರ ನಾನು ದಪ್ಪನ ದಾಣಿ ತೊಗೊಂಡಿನಿ. ಇದು ಸಪ್ಪನ ದಾಣಿ ಅಂತಾರೆ. ಇದಕ್ಕೆ ಉಂಡಿ ದಾಣಿ ಅಂತಲೇ ನಮ್ಮ ಉತ್ತರ ಕರ್ನಾಟಕದೊಳಗೆ ಸಿಗ್ತಾವೆ. ಈ ಥರ ಅರ್ಧ ಕೆ ಜಿ ತೊಗೊಂಡಿನಿ, ಅರ್ಧ ಕೆ ಜಿ ಬೆಲ್ಲ ಹಾಕಿನಿ ನಾನು. ಈಗ ಇದನ್ನು ಚೆಂದಾಗಿ ಮಿಕ್ಸ್ ಮಾಡ್ಕೊರಿ. ಆದರೆ ಇದು ಮಿಕ್ಸ್ ಮಾಡಿದ ಮೇಲೆ ಇಡಕ್ಕೆ ಬರೋಂಗಿಲ್ಲ ಸ್ನೇಹಿತರೆ, ನೀವು ಆವಾಗ ಕಟ್ಕೋಬೇಕಾಗತ್ತೆ. ಯಾಕಂದರೆ ಏರ್ ಹಣ ತೊಗೊಂಡಿರ್ತೀವಲ್ಲ, ಏರ್ ಪಾಕ ತೊಗೊಂಡಿರ್ತೀವಲ್ಲ, ಹಾಗಾಗಿ ಇದನ್ನು ಈಗ ಮೋತಿಚೂರು ಲಡ್ಡು ಅವನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಎಲ್ಲ ಹಿಡ್ದಿದ್ವಿ. ಇದನ್ನು ಹಂಗೆ ಮಾಡೋಕ್ಕೆ ಬರಲ್ಲ. ನೋಡಿರಿ, ಈಗ ಸದ್ಯ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು ಇದನ್ನು. ಈಗ ನಾ ಇದಕ್ಕೆ 1-2 ಸ್ಪೂನು ಪುಟಾಣಿ ಹಿಟ್ಟು ಹಾಕ್ಕೊತೀನಿ. ಇದು ಯಾಕಂದರೆ ಬಾಯಿಂಡಿಂಗಿಗೋಸ್ಕರ. ಇದನ್ನು ಹಾಕಿದರೆ ಬಾಯಿಂಡಿಂಗ್ ಆಗುತ್ತೆ ಅಂಥೇಳಿ. ಆಮೇಲೆ 1-2 ಸ್ಪೂನು ಕೊಬ್ಬರಿ ತುರಿ. ಇದು ರುಚಿ ಕೊಡ್ತೈತಿ, ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತೈತಿ ಕೊಬ್ಬರಿ ತುರಿನೂ ಇದ್ರೊಳಗೆ. ಹಾಗಾಗಿ 1-2-3 ಸ್ಪೂನ್ನಷ್ಟು ಕೊಬ್ಬರಿ ತುರಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡ್ರಿ. ಇದನ್ನು ಇಮಿಡಿಯೇಟ್ ಈಗ ಕಟ್ಕೋಬೋದು. ಕೆಲವೊಮ್ಮೆ ಏನಾಗುತ್ತೆ, ಸ್ವಲ್ಪ ಉದುರಾತಂದ್ರೆ ಕೈಗೆ ಅಂಟ್ಕೊಳಕ್ಕೆ ಕುಂದಿರ್ತಾವೆ, ದಾಣಿ ನೀಟಿಗೆ ಬರಲ್ಲ. ಅಂಥ ಸಂದರ್ಭದಾಗ ಸ್ವಲ್ಪ ಕೈನ ವೆಟ್ ಮಾಡಿಕೊಂಡು ಅದನ್ನು ಒರೆಸ್ಕೋಬೇಕು ನೀವು. ಹಂಗೆ ಕಟ್ಟಬಾರ್ದು. ಕಟ್ಟಿದ್ರೆ ಮತ್ತು ಅವು ಬುಳಿಸ್ ಬಂದುಬಿಡ್ತಾವೆ ತಂಪಿಗೆ. ಅದಕ್ಕೆ ಒಂದು ಡಬ್ರಿ ಒಳಗೆ ನೀರು ಇಟ್ಕೊಂಡು ಸ್ವಲ್ಪ ಕೈ ಒದ್ದೆ ಮಾಡಿಕೊಂಡು ಮತ್ತು ಅದನ್ನ ಒರೆಸ್ಕೊಂಡು ಆಮೇಲೆ ಲಡ್ಡು ಕಟ್ಟಬೇಕು. ನೋಡಿರಿ, ಈ ಥರ ಲಡ್ಡು ಆಗ್ತಾವೆ. ಫುಲ್ ಕ್ರಿಸ್ಪಿ ಇರ್ತಾವೆ. ಕಟ್ಟಿದ ತಕ್ಷಣ ಒಂದು ಕವರ್ನಾಗ ಅಥವಾ ಬಾಕ್ಸ್ನಾಗ ಹಾಕಿಟ್ಬಿಟ್ರಂದ್ರೆ ನೀಟಾಗಿಬಿಡ್ತಾವೆ. ನೋಡಿದ್ರಲ್ಲ ಎಷ್ಟು ನೀಟ್ ಬರ್ತಾವೆ. ಈ ಥರ ಮಾಡಿರಿ, ಕ್ರಿಸ್ಪಿ ಇರ್ತಾವೆ. ಎಷ್ಟು ಸರಳವಾಗಿ ದಾಣಿ ಉಂಡೆ ಮಾಡೋದನ್ನು ನೋಡಿದ್ರಲ್ಲ. ನೀವು ಒಂದ್ಸಲ ಇದೇ ಥರ ಮಾಡಿರಿ ಅಂತ ಹೇಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ.